ಭಾರತದ ಸೈನಿಕರು ಪಾಕಿಸ್ತಾನದ 9 ಉಗ್ರರ ತರಬೇತಿ ಕೇಂದ್ರಗಳನ್ನು ಉಡಾಯಿಸಿದ್ದಾರೆ. ನೂರಾರು ಜನ ಉಗ್ರರು ಮಸೂದಿನ ತಮ್ಮ ಸೇರಿ ಅವರ ಇಡೀ ಕುಟುಂಬ ಸೇರಿ ಸರ್ವನಾಶ ಆಗಿದ್ದಾರೆ. ಭಾರತದ ಪ್ರತಿಕಾರವನ್ನು ಗಡಿಯಲ್ಲಿ ನಾವು ತೋರಿಸ್ತಾನೆ ಬಂದಿದ್ದೀವಿ. ನಮ್ಮ ದಾಳಿಗೆ ಹೆದರಿದಂಥ ಪಾಕಿಸ್ತಾನ ಅಮೆರಿಕದ ಮತ್ತು ಬೇರೆ ಬೇರೆ ದೇಶಗಳ ಕಾಲು ಹಿಡ್ಕೊಂತು. ಈ ಯುದ್ಧವನ್ನು ನಿಲ್ಲಿಸಬೇಕು, ಯುದ್ಧವನ್ನು ಎದುರಿಸುವಂಥ ಶಕ್ತಿ ನಮಗಿಲ್ಲ ಅನ್ನುವಂಥ ಕೋರಿಕೆಯನ್ನು ಸಲ್ಲಿಸಿತು. ಇದರ ಪರಿಣಾಮವಾಗಿ ನಿನ್ನೆ ಅಮೆರಿಕ ಮಧ್ಯಸ್ಥಿಕೆ ವಹಿಸಿ ನೀವು ಶಾಂತಿಯನ್ನು ಕಾಪಾಡಿ ಸೀಸ್ ಫೈರ್ ಮಾಡಿ ಅನ್ನುವಂಥದ್ದನ್ನು ಹೇಳ್ತು. ಆದರೆ ನರಿಬುದ್ಧಿಯ ಪಾಕಿಸ್ತಾನ, ನಂಬಿಕೆಗೆ ಅರ್ಹ ಅಲ್ಲದಂಥ ಪಾಕಿಸ್ತಾನ ಮತ್ತೆ ಅದರ ಉಗ್ರದ ರೂಪವನ್ನು ತೋರಿಸಿ ಇವತ್ತು ಭಾರತದ ಮೇಲೆ ರಾತ್ರಿ ಮತ್ತೆ ದಾಳಿಯನ್ನು ಮಾಡಿದೆ. ಭಾರತದ ಸೈನಿಕರ ಜೊತೆಗೆ ನಾವಿದ್ದೀವಿ, ನೀವು ಮುಂದೆ ಹೋಗಿ ನಾವು ಹಿಂದೆ ಇದ್ದೀವಿ, ನಿಮ್ಮ ಕುಟುಂಬ ನಿಮ್ಮ ಪರಿವಾರದ ಜವಾಬ್ದಾರಿ ನಮ್ಮದು ಅನ್ನುವಂಥ ಒಂದು ಸಂದೇಶವನ್ನು ಕೊಡೋದಕ್ಕಾಗಿ ಇವತ್ತು ನಾವು ವಾಕ್ ಫಾರ್ ನೇಷನ್, ದೇಶಕ್ಕಾಗಿ ನಡಿಗೆ ಅನ್ನುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇಲ್ಲಿ ಯಾರಿಗೂ ಪಕ್ಷ ಇಲ್ಲ, ಇಲ್ಲಿ ಯಾರಿಗೂ ಜಾತಿ ಇಲ್ಲ, ಇಲ್ಲಿ ಯಾರಿಗೂ ಧರ್ಮ ಇಲ್ಲ. ನಾವು ದೇಶಕ್ಕಾಗಿ ಒಟ್ಟಾಗಬೇಕಾಗಿದೆ, ದೇಶದ ಸೈನಿಕರಿಗೆ ಬಲ ತುಂಬಬೇಕಾಗಿದೆ. ಈ ಸಂದೇಶವನ್ನು ಇವತ್ತು ಈ ಯಾತ್ರೆ ತಿರಂಗ ಯಾತ್ರೆಯ ಮೂಲಕ ಕೊಡ್ತಾ ಇದೆ. ಭಾರತದ ಸೈನಿಕರು ಪಾಕಿಸ್ತಾನದ 9 ಉಗ್ರರ ತರಬೇತಿ ಕೇಂದ್ರಗಳನ್ನು ಉಡಾಯಿಸಿದ್ದಾರೆ. ನೂರಾರು ಜನ ಉಗ್ರರು ಮಸೂದಿನ ತಮ್ಮ ಸೇರಿ ಅವರ ಇಡೀ ಕುಟುಂಬ ಸೇರಿ ಸರ್ವನಾಶ ಆಗಿದ್ದಾರೆ. ಭಾರತದ ಪ್ರತಿಕಾರವನ್ನು ಗಡಿಯಲ್ಲಿ ನಾವು ತೋರಿಸ್ತಾನೆ ಬಂದಿದ್ದೀವಿ. ನಮ್ಮ ದಾಳಿಗೆ ಹೆದರಿದಂಥ ಪಾಕಿಸ್ತಾನ ಅಮೆರಿಕದ ಮತ್ತು ಬೇರೆ ಬೇರೆ ದೇಶಗಳ ಕಾಲು ಹಿಡ್ಕೊಂತು. ಈ ಯುದ್ಧವನ್ನು ನಿಲ್ಲಿಸಬೇಕು, ಯುದ್ಧವನ್ನು ಎದುರಿಸುವಂಥ ಶಕ್ತಿ ನಮಗಿಲ್ಲ ಅನ್ನುವಂಥ ಕೋರಿಕೆಯನ್ನು ಸಲ್ಲಿಸಿತು. ಇದರ ಪರಿಣಾಮವಾಗಿ ನಿನ್ನೆ ಅಮೆರಿಕ ಮಧ್ಯಸ್ಥಿಕೆ ವಹಿಸಿ ನೀವು ಶಾಂತಿಯನ್ನು ಕಾಪಾಡಿ ಸೀಸ್ ಫೈರ್ ಮಾಡಿ ಅನ್ನುವಂಥದ್ದನ್ನು ಹೇಳ್ತು. ಆದರೆ ನರಿಬುದ್ಧಿಯ ಪಾಕಿಸ್ತಾನ, ನಂಬಿಕೆಗೆ ಅರ್ಹ ಅಲ್ಲದಂಥ ಪಾಕಿಸ್ತಾನ ಮತ್ತೆ ಅದರ ಉಗ್ರದ ರೂಪವನ್ನು ತೋರಿಸಿ ಇವತ್ತು ಭಾರತದ ಮೇಲೆ ರಾತ್ರಿ ಮತ್ತೆ ದಾಳಿಯನ್ನು ಮಾಡಿದೆ. ಭಾರತದ ಸೈನಿಕರ ಜೊತೆಗೆ ನಾವಿದ್ದೀವಿ, ನೀವು ಮುಂದೆ ಹೋಗಿ ನಾವು ಹಿಂದೆ ಇದ್ದೀವಿ, ನಿಮ್ಮ ಕುಟುಂಬ ನಿಮ್ಮ ಪರಿವಾರದ ಜವಾಬ್ದಾರಿ ನಮ್ಮದು ಅನ್ನುವಂಥ ಒಂದು ಸಂದೇಶವನ್ನು ಕೊಡೋದಕ್ಕಾಗಿ ಇವತ್ತು ನಾವು ವಾಕ್ ಫಾರ್ ನೇಷನ್, ದೇಶಕ್ಕಾಗಿ ನಡಿಗೆ ಅನ್ನುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇಲ್ಲಿ ಯಾರಿಗೂ ಪಕ್ಷ ಇಲ್ಲ, ಇಲ್ಲಿ ಯಾರಿಗೂ ಜಾತಿ ಇಲ್ಲ, ಇಲ್ಲಿ ಯಾರಿಗೂ ಧರ್ಮ ಇಲ್ಲ. ನಾವು ದೇಶಕ್ಕಾಗಿ ಒಟ್ಟಾಗಬೇಕಾಗಿದೆ, ದೇಶದ ಸೈನಿಕರಿಗೆ ಬಲ ತುಂಬಬೇಕಾಗಿದೆ. ಈ ಸಂದೇಶವನ್ನು ಇವತ್ತು ಈ ಯಾತ್ರೆ ತಿರಂಗ ಯಾತ್ರೆಯ ಮೂಲಕ ಕೊಡ್ತಾ ಇದೆ. ಭಾರತದ ಸೈನಿಕರು ಪಾಕಿಸ್ತಾನದ 9 ಉಗ್ರರ ತರಬೇತಿ ಕೇಂದ್ರಗಳನ್ನು ಉಡಾಯಿಸಿದ್ದಾರೆ. ನೂರಾರು ಜನ ಉಗ್ರರು ಮಸೂದಿನ ತಮ್ಮ ಸೇರಿ ಅವರ ಇಡೀ ಕುಟುಂಬ ಸೇರಿ ಸರ್ವನಾಶ ಆಗಿದ್ದಾರೆ. ಭಾರತದ ಪ್ರತಿಕಾರವನ್ನು ಗಡಿಯಲ್ಲಿ ನಾವು ತೋರಿಸ್ತಾನೆ ಬಂದಿದ್ದೀವಿ. ನಮ್ಮ ದಾಳಿಗೆ ಹೆದರಿದಂಥ ಪಾಕಿಸ್ತಾನ ಅಮೆರಿಕದ ಮತ್ತು ಬೇರೆ ಬೇರೆ ದೇಶಗಳ ಕಾಲು ಹಿಡ್ಕೊಂತು. ಈ ಯುದ್ಧವನ್ನು ನಿಲ್ಲಿಸಬೇಕು, ಯುದ್ಧವನ್ನು ಎದುರಿಸುವಂಥ ಶಕ್ತಿ ನಮಗಿಲ್ಲ ಅನ್ನುವಂಥ ಕೋರಿಕೆಯನ್ನು ಸಲ್ಲಿಸಿತು. ಇದರ ಪರಿಣಾಮವಾಗಿ ನಿನ್ನೆ ಅಮೆರಿಕ ಮಧ್ಯಸ್ಥಿಕೆ ವಹಿಸಿ ನೀವು ಶಾಂತಿಯನ್ನು ಕಾಪಾಡಿ ಸೀಸ್ ಫೈರ್ ಮಾಡಿ ಅನ್ನುವಂಥದ್ದನ್ನು ಹೇಳ್ತು. ಆದರೆ ನರಿಬುದ್ಧಿಯ ಪಾಕಿಸ್ತಾನ, ನಂಬಿಕೆಗೆ ಅರ್ಹ ಅಲ್ಲದಂಥ ಪಾಕಿಸ್ತಾನ ಮತ್ತೆ ಅದರ ಉಗ್ರದ ರೂಪವನ್ನು ತೋರಿಸಿ ಇವತ್ತು ಭಾರತದ ಮೇಲೆ ರಾತ್ರಿ ಮತ್ತೆ ದಾಳಿಯನ್ನು ಮಾಡಿದೆ. ಭಾರತದ ಸೈನಿಕರ ಜೊತೆಗೆ ನಾವಿದ್ದೀವಿ, ನೀವು ಮುಂದೆ ಹೋಗಿ ನಾವು ಹಿಂದೆ ಇದ್ದೀವಿ, ನಿಮ್ಮ ಕುಟುಂಬ ನಿಮ್ಮ ಪರಿವಾರದ ಜವಾಬ್ದಾರಿ ನಮ್ಮದು ಅನ್ನುವಂಥ ಒಂದು ಸಂದೇಶವನ್ನು ಕೊಡೋದಕ್ಕಾಗಿ ಇವತ್ತು ನಾವು ವಾಕ್ ಫಾರ್ ನೇಷನ್, ದೇಶಕ್ಕಾಗಿ ನಡಿಗೆ ಅನ್ನುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇಲ್ಲಿ ಯಾರಿಗೂ ಪಕ್ಷ ಇಲ್ಲ, ಇಲ್ಲಿ ಯಾರಿಗೂ ಜಾತಿ ಇಲ್ಲ, ಇಲ್ಲಿ ಯಾರಿಗೂ ಧರ್ಮ ಇಲ್ಲ. ನಾವು ದೇಶಕ್ಕಾಗಿ ಒಟ್ಟಾಗಬೇಕಾಗಿದೆ, ದೇಶದ ಸೈನಿಕರಿಗೆ ಬಲ ತುಂಬಬೇಕಾಗಿದೆ. ಈ ಸಂದೇಶವನ್ನು ಇವತ್ತು ಈ ಯಾತ್ರೆ ತಿರಂಗ ಯಾತ್ರೆಯ ಮೂಲಕ ಕೊಡ್ತಾ ಇದೆ. ಭಾರತದ ಸೈನಿಕರು ಪಾಕಿಸ್ತಾನದ 9 ಉಗ್ರರ ತರಬೇತಿ
ತರಬೇತಿ ಕೇಂದ್ರಗಳನ್ನು ಉಡಾಯಿಸಿದ್ದಾರೆ. ನೂರಾರು ಜನ ಉಗ್ರರು ಮಸೂದಿನ ತಮ್ಮ ಸೇರಿ ಅವರ ಇಡೀ ಕುಟುಂಬ ಸೇರಿ ಸರ್ವನಾಶ ಆಗಿದ್ದಾರೆ. ಭಾರತದ ಪ್ರತಿಕಾರವನ್ನ ಗಡಿಯಲ್ಲಿ ನಾವು ತೋರಿಸ್ತಾನೆ ಬಂದಿದ್ದೀವಿ. ನಮ್ಮ ದಾಳಿಗೆ ಹೆದರಿದಂತ ಪಾಕಿಸ್ತಾನ ಅಮೆರಿಕದ ಮತ್ತು ಬೇರೆ ಬೇರೆ ದೇಶಗಳ ಕಾಲು ಹಿಡ್ಕೊಂತು. ಈ ಯುದ್ಧವನ್ನ ನಿಲ್ಲಿಸಬೇಕು, ಯುದ್ಧವನ್ನ ಎದುರಿಸುವಂತ ಶಕ್ತಿ ನಮಗಿಲ್ಲ ಅನ್ನುವಂಥ ಕೋರಿಕೆಯನ್ನ ಸಲ್ಲಿಸಿತು. ಇದರ ಪರಿಣಾಮವಾಗಿ ನಿನ್ನೆ ಅಮೆರಿಕ ಮಧ್ಯಸ್ಥಿಕೆ ವಹಿಸಿ ನೀವು ಶಾಂತಿಯನ್ನು ಕಾಪಾಡಿ ಸೀಸ್ ಫೈರ್ ಮಾಡಿ ಅನ್ನುವಂಥದ್ದನ್ನು ಹೇಳ್ತು. ಆದರೆ ನರಿಬುದ್ಧಿಯ ಪಾಕಿಸ್ತಾನ, ನಂಬಿಕೆಗೆ ಅರ್ಹ ಅಲ್ಲದಂಥ ಪಾಕಿಸ್ತಾನ ಮತ್ತೆ ಅದರ ಉಗ್ರದ ರೂಪವನ್ನು ತೋರಿಸಿ ಇವತ್ತು ಭಾರತದ ಮೇಲೆ ರಾತ್ರಿ ಮತ್ತೆ ದಾಳಿಯನ್ನು ಮಾಡಿದೆ. ಭಾರತದ ಸೈನಿಕರ ಜೊತೆಗೆ ನಾವಿದ್ದೀವಿ, ನೀವು ಮುಂದೆ ಹೋಗಿ ನಾವು ಹಿಂದೆ ಇದ್ದೀವಿ, ನಿಮ್ಮ ಕುಟುಂಬ ನಿಮ್ಮ ಪರಿವಾರದ ಜವಾಬ್ದಾರಿ ನಮ್ಮದು ಅನ್ನುವಂಥ ಒಂದು ಸಂದೇಶವನ್ನು ಕೊಡೋದಕ್ಕಾಗಿ ಇವತ್ತು ನಾವು ವಾಕ್ ಫಾರ್ ನೇಷನ್, ದೇಶಕ್ಕಾಗಿ ನಡಿಗೆ ಅನ್ನುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇಲ್ಲಿ ಯಾರಿಗೂ ಪಕ್ಷ ಇಲ್ಲ, ಇಲ್ಲಿ ಯಾರಿಗೂ ಜಾತಿ ಇಲ್ಲ, ಇಲ್ಲಿ ಯಾರಿಗೂ ಧರ್ಮ ಇಲ್ಲ. ನಾವು ದೇಶಕ್ಕಾಗಿ ಒಟ್ಟಾಗಬೇಕಾಗಿದೆ, ದೇಶದ ಸೈನಿಕರಿಗೆ ಬಲ ತುಂಬಬೇಕಾಗಿದೆ. ಈ ಸಂದೇಶವನ್ನು ಇವತ್ತು ಈ ಯಾತ್ರೆ ತಿರಂಗ ಯಾತ್ರೆಯ ಮೂಲಕ ಕೊಡ್ತಾ ಇದೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.